If A, B, C and D are this set of elements, find A intersect B. Intersect ಅಂತ ಹೇಳಿದ್ರೇನು, ಆ್ಯಂಡ್ ಇದರಲ್ಲೂ ಮತ್ತು ಅದರಲ್ಲೂ ಅಲ್ವಾ. ಸೊ ಇದರಲ್ಲೂ ಅದರಲ್ಲಿ ಏನೇನಿದೆ ಕಾಮನ್ ಎಲಿಮೆಂಟ್ಸು 7, 9, 11 ಅಲ್ವಾ. ದೆನ್ ಬಿ ಇಂಟರ್ಸೆಕ್ಟ್ ಸಿ ಅಂತ ಹೇಳ್ತು ಅಂದರೆ ಬಿಯಲ್ಲಿ 7, 9, 11, 13 ಇದೆ. ಸಿಯಲ್ಲಿ 11, 13, 15 ಇದೆ. ಸೊ ದಿಸ್ ಇಸ್ 11 and 13. So we have A intersect C intersect D would be what? A intersect C ಅಂತ ಹೇಳಿದ್ರೆ ಏನೇನಿದೆ 11 ಮಾತ್ರ. 11 ಇದರಲ್ಲಿಲ್ಲ, ಹಾಗಾಗಿ ಇದು ಉತ್ತರ ನಲ್ ಸೆಟ್ ಅಲ್ವಾ. A intersect C ಇವಾಗ ತಾನೇ ಹೇಳಿದೆ 11, ಸರಿನಾ. 11 ಡಿ ಅಲ್ಲಿಲ್ಲ, ಹಾಗಾಗಿ ಇದು ನಲ್ ಸೆಟ್ಟು. ಹಾಂ, ಬಿ ಇಂಟರ್ಸೆಕ್ಟ್ ಡಿ. ಬಿ ಇಂಟರ್ಸೆಕ್ಟ್ ಡಿ ಏನಿದೆ, ಬಿ ಮತ್ತು ಡಿ ಏನೂ ಇಲ್ಲ ಕಣ್ರು, ತಿರ್ಗಾ ನಲ್ ಸೆಟ್ಟು. ಇಲ್ಲಿ ನಾನು 2 ಸ್ಟೆಪ್ ಮಾಡಬೇಕಾಗುತ್ತೆ. ಫಸ್ಟು ಬಿ ಯೂನಿಯನ್ ಸಿ ಮಾಡ್ತೀನಿ. ಬಿ ಯೂನಿಯನ್ ಸಿ ಇಸ್ 7, 9, 11, 13. ಸಿ ಇಸ್ 11, 13 and 15. Next is A intersect B union C. That would be 7, 9 and 11. Next is A intersect D is nothing ಅಲ್ವಾ. ಇಲ್ಲಿ ಬಿ ಯೂನಿಯನ್ ಡಿ ಕಂಡುಹಿಡಬೇಕಾಗುತ್ತೆ. ಮೊದಲನೇದಾಗಿ ಬಿ ಮತ್ತು ಡಿ ಅಲ್ಲಿ ಏನು ಕಾಮನ್ ಇದೆ, ಬಿ ಮತ್ತು ಡಿ ಅಲ್ಲಿ ಏನು ಕಾಮನ್ ಇಲ್ಲ. ಇದು ಕೂಡ ನಲ್ ಸೆಟ್ಟು. ಅಲ್ಲ, ಯೂನಿಯನ್ ಇದು, ಸಾರಿ. ದಿಸ್ ಇಸ್ 7, 9, 11, 13, 15 ಮತ್ತು 17 ಅಲ್ವಾ. ಸೊ ಕಾಮನಾಲಿಟಿ ಏನಿದೆ ಇದರಲ್ಲಿ, ಎ ಇಂಟರ್ಸೆಕ್ಟ್ ಆಫ್ ಬಿ ಯೂನಿಯನ್ ಡಿ. ಸೊ ಏನು ಬರುತ್ತೆ ಇದರಲ್ಲಿ, ಎ ಅಲ್ಲಿ 7, 9, 11 ಇದೆ, ಹಾಗಾಗಿ ಇದನ್ನು 7, 9, 11 ಅಂತ ಹೇಳಿ ಬರ್ಕೊಬೋದು, ಸರಿನಾ. ಹಾಂ, ನೆಕ್ಸ್ಟು ಎ ಇಂಟರ್ಸೆಕ್ಟ್ ಬಿ. ಮೊದಲನೇದಾಗಿ ದಟ್ ವುಡ್ ಬಿ 7, 9 and 11. ಬಿ ಯೂನಿಯನ್ ಸಿ, ಇದರಲ್ಲಿ 11 and 13 ಅಲ್ಲಲ್ಲ, ಯೂನಿಯನ್ ಅಲ್ವಾ, ಇಂಟರ್ಸೆಕ್ಟ್ ಅಲ್ಲ. ಯೂನಿಯನ್ ಅಂತ ಹೇಳಿದ್ರೆ 7, 9, 11, 13. ಸಿ ಅಲ್ಲಿ 11, 13, 15 ಬರ್ತಾಯಿದೆ. ದ ಕಾಮನಾಲಿಟಿ ಬಿಟ್ವೀನ್ ಎ ಇಂಟರ್ಸೆಕ್ಟ್ ಬಿ intersecting B union C. The commonality between this two would be what? ಏನೇನಿದೆ, 7, 9 ಮತ್ತು 11. So A union D is what? A union D would be 3, 5, 7, 9, 11, 15 and 17. B union C is 7, 9, 11, 13, 15. Common elements ಏನೋ, intersection A union D intersecting B union C. ಏನಿದೆ ಕಾಮನು, 7, 9, 11, 15. 7, 9, 11 ಮತ್ತು 15. 13 ಇಲ್ಲ ಅಷ್ಟೇ. ಇವೆಲ್ಲ ಸುಲಭ. ಹಾಂ, ಇದೆ ಅಷ್ಟೇ. 10 ಪ್ರಾಬ್ಲಮ್ ಇದೆ, ಸರಿ ಇದೆ.